ನಮಸ್ತೆ ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿಯಲ್ಲಿ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ, ಬಾಗಲಕೋಟೆ ಹಾಗೂ ದಾವಣಗೆರೆ ದಕ್ಷಿಣ ಕ್ಷೇತ್ರಗಳ ಉಪಚುನಾವಣೆ, ತುರುಮರಿ ಕಸ ವಿಲೇವಾರಿ ಘಟಕ ಸ್ಥಳಾಂತರ ಹಾಗೂ ಮಹದಾಯಿ ಯೋಜನೆ ಕುರಿತು ಮಹತ್ವದ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಉಪಚುನಾವಣೆ ಕುರಿತು ಮಾತನಾಡಿದ ಅವರು, ಬಾಗಲಕೋಟೆಯಲ್ಲಿ ನಿರೀಕ್ಷೆಯಂತೆಯೇ ಅಭ್ಯರ್ಥಿ ಆಯ್ಕೆಯಾಗಿದೆ ಎಂದಿದ್ದಾರೆ. ಹಂತ ಹಂತವಾಗಿ ಚುನಾವಣಾ ಪ್ರಚಾರ ನಡೆಸಲಾಗುತ್ತೆ ಎಂದ ಅವರು, ಇತ್ತೀಚಿನ ಗಲಾಟೆಯಿಂದಾಗಿ ಕಾಂಗ್ರೆಸ್ಗೆ ಲಾಭವಾಗಿದ್ದು ಪಕ್ಷದೊಳಗಿನ 3 ಗುಂಪುಗಳು ಈಗ ಒಂದಾಗಿದೆ ಎಂದಿದ್ದಾರೆ. ಅಹಿಂದ ಮತಗಳು ಕಾಂಗ್ರೆಸ್ ಪರವಾಗಿದ್ದು ಮುಂದೆಯೂ ಕೂಡ ಆ ಬೆಂಬಲ ಮುಂದುವರಿಯುತ್ತೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ನಾಳೆಯಿಂದಲೇ ಬಾಗಲಕೋಟೆಯಲ್ಲಿ ತಾವು ಪ್ರಚಾರದಲ್ಲಿ ತೊಡಗಿಕೊಳ್ಳಲಿದ್ದೇವೆ ಎಂದು ತಿಳಿಸಿದ ಸಚಿವರು, ಪಕ್ಷ ಅಭ್ಯರ್ಥಿ ಹಾಗೂ ಸರ್ಕಾರ ಒಟ್ಟಾಗಿ ಕೆಲಸ ಮಾಡಲಿದೆ ಎಂದು ಹೇಳಿದ್ದಾರೆ. ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಕೂಡ ಚುನಾವಣೆಯಲ್ಲಿ ಪರಿಣಾಮ ಬೀರುತ್ತೆ ಎಂದ ಅವರು, ಬಾಗಲಕೋಟೆ ಜಿಲ್ಲೆಗೆ ವೈದ್ಯಕೀಯ ಮಹಾವಿದ್ಯಾಲಯವು ಕೂಡ ಲಭ್ಯವಾಗಿದೆ ಎಂದಿದ್ದಾರೆ. ಬಿಜೆಪಿ ಹಿಂದುತ್ವದ ಆಧಾರದಲ್ಲಿ ಪ್ರಚಾರ ನಡೆಸಿದ್ರೆ ಕಾಂಗ್ರೆಸ್ ಅಹಿಂದ ಅಸ್ತ್ರವನ್ನ ಮುಂದಿಟ್ಟುಕೊಂಡು ಜನರ ಬಳಿಗೆ ಹೋಗಲಿದೆ ಅಂತ ಹೇಳಿದ್ದಾರೆ. ಕುಟುಂಬದೊಳಗೆ ಟಿಕೆಟ್ ಪೈಪೋಟಿ ಇದ್ರೂ ಕೂಡ ಬೇರೆ ಯಾವುದೇ ಆಕಾಂಕ್ಷಿಗಳು ಇರಲಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ದಾವಣಗೆರೆ ಹಾಗೂ ಬಾಗಲಕೋಟೆ 2 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲುವಿಗಾಗಿ ಶ್ರಮಿಸಲಾಗುತ್ತೆ ಎಂದಿದ್ದಾರೆ. 2 ಕ್ಷೇತ್ರಗಳನ್ನ ಕಾಂಗ್ರೆಸ್ ಭದ್ರಕೋಟೆಯನ್ನಾಗಿ ಉಳಿಸಿಕೊಳ್ಳಲು ಪ್ರಯತ್ನಿಸುತ್ತೀವಿ ಅಂತ ಹೇಳಿದ್ರು. ತಾವು ಸೇರಿ ಅನೇಕರಿಗೆ ಜವಾಬ್ದಾರಿ ನೀಡಲಾಗಿದೆ ಮತ್ತು ಈ ಬಾರಿ ಸ್ವಲ್ಪ ಹೆಚ್ಚುವರಿ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತೀವಿ ಎಂದಿದ್ದಾರೆ. ಬಿಜೆಪಿ ಜೆಡಿಎಸ್ ಮಾತ್ರವಲ್ಲ, ತಮ್ಮಲ್ಲಿಯೂ ಕೂಡ ಕುಟುಂಬ ರಾಜಕಾರಣ ಇದೆ ಅಂತ ಒಪ್ಪಿಕೊಂಡಿದ್ದಾರೆ. ತುರುಮರಿ ಕಸ ವಿಲೇವಾರಿ ಘಟಕ ಸ್ಥಳಾಂತರ ವಿಚಾರವಾಗಿ ಮಾತನಾಡಿ, ಮೊದಲಿನಿಂದಲೇ 4 ಕಡೆ ಜಾಗ ಗುರುತಿಸಬೇಕು ಅಂತ ಸೂಚಿಸಿದ್ದೇನೆ. ಆದ್ರೆ ವರ್ಷಕ್ಕೊಮ್ಮೆ ಮೇಯರ್ ಬದಲಾಗೋದ್ರಿಂದ ನಿರಂತರತೆ ಕೊರತೆ ಆಗ್ತಾ ಇದೆ ಅಂತ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ರು. ಮೇಯರ್ ಆದವರು ತಮ್ಮದೇ ರೀತಿಯಲ್ಲಿ ಆಡಳಿತ ನಡೆಸುತ್ತಾರೆ. ಉಸ್ತುವಾರಿ ಸಚಿವರು ಹಾಗೂ ಜಿಲ್ಲಾಧಿಕಾರಿಯನ್ನ ಭೇಟಿಯಾಗುವುದಿಲ್ಲ, ಕೆಲಸದ ಬಗ್ಗೆ ಆಸಕ್ತಿ ತೋರಿಸುತ್ತಾರೆ ಎಂದಿದ್ದಾರೆ. ಮೇಯರ್ ಅವಧಿಯನ್ನ 2.5 ವರ್ಷ ಅಥವಾ 5 ವರ್ಷಗಳಿಗೆ ಹೆಚ್ಚಿಸಬೇಕು ಎಂಬ ಅಭಿಪ್ರಾಯವು ಇಟ್ಟ ಅವರು, ಮುಖ್ಯಮಂತ್ರಿ ಬಂದಾಗಲೂ ಮೇಯರ್ ಹಾಜರಾಗುವುದಿಲ್ಲ ಅಂತ ಹೇಳಿದ್ರು. ದಕ್ಷಿಣ ಕ್ಷೇತ್ರದ ಶಾಸಕರು ಪಾಲಿಕೆಯ ಮುಖ್ಯಸ್ಥರಂತೆ ಕಾರ್ಯನಿರ್ವಹಿಸ್ತಾ ಇದ್ದು, ಈ ವಿಷಯದಲ್ಲಿ ಅವರು ಜವಾಬ್ದಾರಿ ತೆಗೆದುಕೊಳ್ಳಬೇಕು ಎಂದಿದ್ದಾರೆ. ಮಹದಾಯಿ ಯೋಜನೆ ಜಾರಿ ಕುರಿತು ಮಾತನಾಡಿದ್ರು. ಪರಿಸರ ಇಲಾಖೆ ಇನ್ನೂ ಅನುಮತಿ ಕೊಟ್ಟಿಲ್ಲ ಎಂದಿದ್ದಾರೆ. ಕಳಸಾ ಬಂಡೂರಿ ಯೋಜನೆ ಸಂಬಂಧ ದೆಹಲಿಗೆ ನಿಯೋಗ ಕಳುಹಿಸುವ ಬಗ್ಗೆ ಈಗಾಗಲೇ ಚರ್ಚಿಸಲಾಗಿದೆ ಎಂದ ಅವರು, ಸರ್ವಪಕ್ಷ ನಿಯೋಗವನ್ನ ದೆಹಲಿಗೆ ಕಳುಹಿಸೋದ್ರ ಬಗ್ಗೆ ತೀರ್ಮಾನ ಮಾಡಲಾಗುತ್ತೆ ಎಂದಿದ್ದಾರೆ. ನಿರೀಕ್ಷೆಯಂತೆ ಅವರ ಆಗ್ಬೇಕಂತ ಭಾಳ ಎಲ್ಲರದು ಒಟ್ಟ ಅಭಿಪ್ರಾಯ ಇತ್ತು. ಬಾಗಲಕೋಟೆಯಲ್ಲಿ ಇವರೇ ಆದರೆ ಅನುಕೂಲ ಅಂತ ಒಂದು ಜನರ ಅಭಿಪ್ರಾಯ ಇತ್ತು. ಹೀಗಾಗಿ ಅದನ್ನೇ ಪಕ್ಷ ಘೋಷಣೆ ಮಾಡಿದೆ. ಹೀಗಾಗಿ ಮೊದಲನೇ ಹಂತಂತೆ ಈಗ ಮುಗಿತ್ರಿ. ಈಗ ಟಿಕೆಟು, ಇನ್ನು ನಾಮಿನೇಷನು, ವಿಡ್ರಾವಲ್ಲು, ಸ್ಟೆಪ್ ಬೈ ಸ್ಟೆಪ್ ಎಲೆಕ್ಷನ್ ಮಾಡ್ತೇವೆ. ಸರ್, ಇತ್ತೀಚೆಗೆ ಒಂದು ಅಲ್ಲಿ ಗಲಾಟೆ ಆಗಿತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾಳಷ್ಟು ಬಿಜೆಪಿ ಅದರ ಒಂದು ಲಾಭ ಪಡೆದುಕೊಳ್ಬಹುದು ಅನ್ನೋ ಒಂದು ಚರ್ಚೆ ಇದೆ. ಅದೇನಾದರೂ ಈ ಉಪಚುನಾವಣೆಯಲ್ಲಿ ವರ್ಕೌಟ್ ಆಗ್ಬೋದಾ? ಆ ಗಲಾಟೆಯಿಂದ ನಷ್ಟನೂ ಇಲ್ಲ, ಲಾಭವೂ ಇಲ್ಲ. ಲಾಭ ಅಂತ ಹೇಳ್ಬೋದು ಜನ, ಯಾಕಂದ್ರೆ ನಮ್ಮಲ್ಲೆಲ್ಲ ಒಡಕಿದ್ದವ್ರು ಒಟ್ಟಿಗೆ ಆದರು. ಯಾಕಂದ್ರೆ ದಿವಸ ಒಂದು ಸಮುದಾಯನ ಬರೋರು ಎಲ್ಲರೂ ಬೈಯೋರು ಸ್ಟೇಟ್ಮೆಂಟ್ ಕೊಡೋದು ಬೈದು ಹಿಂಗಾಗಿ 3 ಗುಂಪಿದ್ದು ಈಗ ಒಂದಾಗಿದ್ದಾರೆ ಅವರು. ಸೊ ಅದರಿಂದ ಅವ್ರು ನಿರೀಕ್ಷೆ ಮಾಡಿದಟ್ಟು ಅವ್ರಿಗೇನು ಲಾಭ ಇಲ್ಲ. ಸೊ ನಮ್ಮವ್ರ ಒಗ್ಗಟ್ಟಿಗೆ ಅದು ಕಾರಣ ಆಗ್ಬೋದು. ಖಂಡಿತವಾಗಿ ಅಹಿಂದ ಮತ ಯಾವಾಗಲೂ ಕಾಂಗ್ರೆಸ್ ಪರವಾಗಿದೆ. ಈ ಸಲ ಕಾಂಗ್ರೆಸ್ ಪರವಾಗಿರ್ತಾರೆ. ಸೊ ಒಳ್ಳೆಯ ವಾತಾವರಣ ಇದೆ. ಯಾಕಂದ್ರೆ ನಾವು ಅಲ್ಲಿ ಸುಮಾರು 2 ತಿಂಗಳಿಂದ ಕೆಲಸ ಮಾಡ್ತಾಯಿದ್ದೀವಿ. ಸೊ ಮೇಟಿ ಅವ್ರ ಬಗ್ಗೆ, ಕುಟುಂಬದ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ. ಅದು ಈಗ ಅಷ್ಟೇ ಅಲ್ಲ, ಈಗ ನಾಳಿನ ದಿವಸ ನಾಮಿನೇಷನ್ ಮಾಡ್ತೀವಿ. ವಿಡ್ರಾ ಆದಮೇಲೆ ಸೊ 7 ತಾರೀಕುವರೆಗೆ ಪ್ರವಾಸ ಮಾಡ್ತೀವಿ. ಸರ್, ಏನೇನು ಲಾಭ ಆಗೋದು ಸರ್? ಏನು ನಿರೀಕ್ಷೆ ಇಟ್ಕೊಂಡಿದ್ದೀರಿ? ಯಾಕಂದರೆ ಬಾಗಲಕೋಟೆ ಈಗ ಬೆಳಗಾವಿಯಿಂದ ಬಾಗಲಕೋಟೆಗೆ ಹೋಗ್ತಾ ಇದ್ದೀವಿ. ಏನೇನು ನಿರೀಕ್ಷೆ ಇಟ್ಕೊಂಡಿದ್ದೀರಿ? ಏನು ಲಾಭ ಆಗ್ಬೋದು ನಿಮ್ಮ ಅಭ್ಯರ್ಥಿಗಳು? ಲಾಭ ಮತ್ತು ದೊಡ್ಡದು ಪಕ್ಷ ಇದೆ, ದೊಡ್ಡದಾಗಿರೋ ಪಕ್ಷ ಆದಮೇಲೆ ಕ್ಯಾಂಡಿಡೇಟ್ಗೆ ಅವ್ರದ್ದೇ ಅಂತ ಅಭಿಮಾನಿಗಳಿದ್ದಾರೆ, ಜನ ಇದ್ದಾರೆ. ಅವರು ಸುಮಾರು 3-4 ಸಾರಿ ಶಾಸಕರಾಗಿದ್ದಾರೆ, 1 ಸಾರಿ ಸಂಸದರಾಗಿದ್ದಾರೆ. ಸೊ ಅದ್ರ ಜೊತೆಗೆ ಸರ್ಕಾರ ಇದೆ. ಈಗ ಸರ್ಕಾರದ ಗ್ಯಾರಂಟಿ ಸ್ಕೀಮ್ ಮತ್ತು ಅಲ್ಲಿ ಆಗಿರುವಂಥ ಡೆವಲಪ್ಮೆಂಟು, ಮೊನ್ನೆ ಮೆಡಿಕಲ್ ಕಾಲೇಜ್ ಕೂಡ ಘೋಷಣೆ ಮಾಡಿದ್ದಾರೆ. ಅದು ಹಳೆ ಎಲ್ಲರದ್ದು ಅಭಿಪ್ರಾಯ. ಅದ್ರಾಗ ಮೇಟಿ ಅವ್ರು ಕೂಡ ಅದು ಆಗಬೇಕಂತ ಭಾಳ ಆಸೆ ಇತ್ತು ಅವ್ರಿಗೆ. ಅವ್ರ ಜೀವಿತ ಕಾಲದಲ್ಲಿ ಮಾಡಬೇಕಂತ ಪ್ರಯತ್ನ ಪಟ್ಟರು ಆಗಿಲ್ಲ.
ಅವರು ಹೋದ್ಮೇಲೆ ಅದನ್ನು ಮಾಡುವಂಥ ಪ್ರಯತ್ನ ನಮ್ಮ ಸರ್ಕಾರ ಮಾಡಿದೆ. ಸೊ ಒಳ್ಳೊಳ್ಳೆ ಕೆಲಸ ಅವ್ರ ಅವಧಿಯಲ್ಲಿ ಆಗಿದೆ, ಈಗ ಕೂಡ ಆಗ್ತದೆ. ಈಗ ಭಾಳಷ್ಟು ಜನ ಹಿಂದುತ್ವ ಅರ್ಥವನ್ನು ಪ್ರಯೋಗ ಮಾಡ್ತಾ ಇದ್ದಾರೆ. ಈ ಹಿಂದೆ ವಿಚಾರಗಳು ಕಾಲದಲ್ಲಿ ಬಿಜೆಪಿ ಚುನಾವಣೆ ನಡೆಸ್ತಾ ಇದ್ರು. ಇಲ್ಲೂ ಕೂಡ ಮಾಡೇ ಮಾಡ್ತೀವಿ, ಎಲ್ಲ ಕಡೆ ಮಾಡೇ ಮಾಡ್ತದೆ. ಏನು ಪ್ರಶ್ನೆ ಹೊಸದೇನಲ್ರ, ಅವ್ರು ಮಾಡೇ ಮಾಡ್ತಾರೆ, ನಾವು ಅಹಿಂದ ನಾವು ಮಾಡ್ತೀವಿ, ಅವ್ರು ಹಿಂದುತ್ವ ಅಂತ ಅವ್ರು ಮಾಡ್ತಾರೆ. ಅದು ಅದರಲ್ಲಿ ಪ್ರಶ್ನೆ ಇಲ್ಲ. ಆ ಕಡೆ ಯಾರು ಐಡಿಯಾಲಜಿ ಮ್ಯಾಗೆ ವಿಶ್ವಾಸ ಇದ್ದಾರೆ ಆ ಕಡೆ ಇರ್ತಾರೆ, ಈ ಕಡೆಯವರು ಈ ಕಡೆ ಇರ್ತಾರೆ. ಅಲ್ಲೇ ಹೋಗಲೇಬೇಕು, ಅಲ್ಲೇ ಹೋಗ್ತಾರಲ್ಲ. ದಾವಣಗೆರೆಗೆ ಹೋಗ್ತೀವಿ, ಯಾರ ಹೆಚ್ಚಿಗೆ ಸಮಯ ಇಲ್ಲೇ ಕೊಡ್ತೀವಿ. ತಂಡ ಆಗಿಲ್ಲ, ಆಲ್ರೆಡಿ ಕೆಲಸ ಮಾಡ್ತಿದ್ದಾರೆ. ತಂಡ ರಚನೆ ಆಗಿದೆ. ಸರ್, ಈಗ ಭಾಳಷ್ಟು ಆಕಾಂಕ್ಷಿಗಳು ಕಾಂಗ್ರೆಸ್ನಿಂದ ಏನಂತಂದ್ರೆ ಬಾಗಲಕೋಟೆಯಲ್ಲಿ ನಮಗೂ ಟಿಕೆಟ್ ಬೇಕು ಅಂತೇಳಿ ಭಾಳಷ್ಟು ಜನ ಕೇಳಿದ್ವಿ. ಸಹಜವಾಗಿ ಟಿಕೆಟ್ ಸಿಕ್ಕಿಲ್ಲ ಅಂತಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಅಸಮಾಧಾನ ಇದೆ. ಅಂಥವ್ರಿಗೆ ಮನವೊಲಿಸುವಂಥ ಕೆಲಸ ತಾವು ಮಾಡ್ತೀರಾ? ಇಲ್ಲ, ಅವ್ರ ಕುಟುಂಬದವ್ರು ಬಿಟ್ಟರೆ ಯಾರು ಕೇಳಿಲ್ಲ. ಅಲ್ಲಿ ಕುಟುಂಬದಲ್ಲೇ ಇಂಟರ್ನಲ್ ಫೈಟ್ ಇತ್ತು. ಅವರೇ ಒಗ್ಗಟ್ಟಾಗಿ CM ಅವ್ರ ಮುಂದೆ ಒಪ್ಕೊಂಡಿದ್ದಾರೆ. ಸೊ ಹೀಗಾಗಿ ಮನವೊಲಿಸುವಂಥ ಪ್ರಯತ್ನ ಅವಶ್ಯ ಬೀಳೋದಲ್ಲ ನನ್ನ ಅನಿಸಿಕೆ. ಈಗ ಶಿಗ್ಗಾಂವದಲ್ಲಿ ಏನು ಸಿಚುವೇಶನ್ ಇತ್ತು, ಅದು ಸೇಮ್ ಸಿಚುವೇಶನು ದಾವಣಗೆರೆಯಲ್ಲೂ ಕೂಡ ಇದೆ. ಇಲ್ಲೇ ಆಜಂಪೀರ್ ಖಾದ್ರಿ ಅವರು ಅಸಮಾಧಾನಗೊಂಡಿದ್ರು ಅಲ್ಲಿ ಶಿಗ್ಗಾಂವದಲ್ಲಿ. ಅಲ್ಲಿ ಭಾಳಷ್ಟು ಜನ ನಾಯಕರು ಅಲ್ಲೂ ಕೂಡ ದಾವಣಗೆರೆಯಲ್ಲೇ ಇದು ಮಾಡ್ತಾ ಇದ್ದಾರೆ, ಅಸಮಾಧಾನ ಇದ್ದಾರೆ. ಈ ಶಿಗ್ಗಾಂವ್ ಟೆಟರ್ಜಿನಲ್ಲಿ ಬೇಕು ಅಂತ ಜನ ಬಯಸಿದ್ದಾರೆ. ತಾವೇನಾದ್ರು ದಾವಣಗೆರೆಯಲ್ಲಿ ಶಿಗ್ಗಾಂವ್? ಹೌದಾ, ಅಲ್ಲೇ ದಾವಣಗೆರೆಗೆ ಹೋಗ್ತೀವಿ, ಇಲ್ಲಿ ಕೂಡ ಕೆಲಸ ಮಾಡ್ತೀವಿ, ಎಲ್ಲ ಕಡೆ ಮಾಡ್ತೀವಿ. ಎರಡು ಕಡೆಯೂ ಕಾಂಗ್ರೆಸ್ಸಿನ ಭದ್ರಕೋಟೆ ನಮ್ಮ ಸೀಟ್ ಎರಡೂ ಇದ್ದಿದ್ದು ನಾವು. ಸೊ ಅವ್ರಿಗೆ ಗೆಲ್ಲಕ್ಕೆ ಪ್ರಯತ್ನ ಮಾಡ್ತೀವಿ, ಕೆಲಸ ಮಾಡ್ತೀವಿ. ನಾನು 3-4 ಸಾರಿ ನಾನು ಹೋಗಿ ಬಂದಿದ್ದೇನೆ, ಕೆಲಸ ನಡೀತಾ ಇದೆ. ಸೊ ಕಾಂಗ್ರೆಸ್ಸಿನ ಪರವಾಗಿ ವಾತಾವರಣ ಇದೆ. ಬಾಗಲಕೋಟೆ ಸಂಪೂರ್ಣ ಮುಕ್ತವಾಗಿ ಕೊಟ್ಟಿದ್ದಾರೆ. ಎಲ್ಲರೂ ಇದೆ, ನಾವು ಇದ್ದೀವಿ, MB ಪಾಟೀಲ್ ಇದ್ದಾರೆ, ಶಿವಾನಂದ ಪಾಟೀಲ್ ಇದ್ದಾರೆ, ಅಜಯ್ ಸರ್ನಾಕ್ ಅವರಿದ್ದಾರೆ, ಸರ್ ಪಾಟೀಲ್ ಅವರಿದ್ದಾರೆ, ತಿಮ್ಮಾಪುರ್ ಅವರಿದ್ದಾರೆ, ಲೋಕಲ್ ML ಇದ್ದಾರೆ. ಎಲ್ಲರೂ ಸಾಮೂಹಿಕವಾಗಿ ಮಾಡ್ತೀವಿ. ಅದ್ರಲ್ಲಿ ನಾವು ಸ್ವಲ್ಪ ವಿಶೇಷವಾಗಿ ಕೆಲಸ ಮಾಡ್ತೀವಿ, ಎಕ್ಸ್ಟ್ರಾ. ಸರ್, ಈಗ ಒಂದು ವಿಚಾರ ಈ ಎಲೆಕ್ಷನಲ್ಲಿ ಕೇಳಿ ಬರ್ತಾ ಇದೆ ಏನಂತಂದ್ರೆ ಕುಟುಂಬ ರಾಜಕಾರಣಿಗಳಿಗೆ ನೀವು ಇದು ಮಾಡ್ತಾ ಇದ್ದೀರಿ. ತಂದೆ ಕೊಟ್ಟರೆ ಮಗಳಿಗೆ ಕೊಡ್ತೀರಿ, ಮೊಮ್ಮಗಳು ಕೊಡ್ತೀರಿ, ಕುಟುಂಬಗಳು ಬೆಳಕೊಂಡು ಹೋಗ್ತಾ ಇದೆ. ನಮ್ಮ ಕಾರ್ಯಕರ್ತರಿಗೆ ಒಂದು ಅಭಿಯಾನ ಸ್ಟಾರ್ಟ್ ಆಗಿಬಿಟ್ಟಿದೆ ಸರ್ ಸೋಷಿಯಲ್ ಮೀಡಿಯಾದಲ್ಲಿ. ಏನು ಮಾಡ್ಲಿಕ್ಕಾಗಲ್ಲ. ಏನು ಮಾಡೋರು ನೀವು? ಯಾರು ಕೊಡೋರು ಈಗ ಹೇಳಂಗಾರೆ ಪಾಪ ಅವ್ನು ಕರೆಸಿಪ ಅಂತಂದು ಏನು ಮಾಡೋರು? ಅವ್ನು ಸಪೋಸ್ ಯಾರಕ್ಕೆ ಕೊಟ್ರೆ ಅವನಿಗೆ ನಿಲ್ಲುವಂಥ ಕೆಪಾಸಿಟಿ ಇರಲ್ಲ, ಜನ ಒಪ್ಕೋದಿಲ್ಲ. ಕಾರ್ಯಕರ್ತ ಹೇಳ್ಬೋದು 40 ವರ್ಷ ಹಿಂದೆ ಇದ್ದಾರೆ, 30 ಇದ್ದಾರೆ, ಓಕೆ ಒಪ್ತೀನಿ ನಾನು. ಆದರೆ ಈ ಪೀಡ್ ಮ್ಯಾಗ ಬಂದು ಈ ಡಿಫ್ರೆಂಟ್ ಪೀಡ್, ಈ ಪ್ಲಾಟ್ಫಾರ್ಮ್ ಬಂದರೆ ಇಲ್ಲಿ ವ್ಯವಸ್ಥೆನೇ ಬೇರೆ, ಗೆಲುವಂತೆ ಮಾತ್ರ ಇಲ್ಲಿ. ಈಗ 2023 ಆದಮೇಲೆ 4 ವಿಧಾನಸಭೆ ಉಪಚುನಾವಣೆ ನಡೆಸೋ ರಾಜ್ಯದಲ್ಲಿ ಎಲ್ಲರೂ ಕುಟುಂಬಸ್ಥರೇ ಆಯ್ಕೆ ಆಗಿದ್ದಾರೆ. ಕುಟುಂಬಕ್ಕೆ ಸಂಬಂಧಪಟ್ಟವರೇ ಗೆಲ್ತಾರೆ. ಹೌದು, ಅಲ್ಲಿ ಶಾಮನೂರು ಕಾಂಬ್ಳೆ ಇಲ್ಲೇ ಮತ್ತು ಆ ಕಡೆ BJPಗೂ ಅಲ್ಲೂ ಸೇಮ್ ಇದೆ ರೀ, JDSನಲ್ಲೂ ಸೇಮ್ ಇದೆ, ಎಲ್ಲರೂ ಏನು ಕಡಿಮೆ ಇದೆ ಅಲ್ಲೂ ಸೇಮ್ ಇದೆ. ನಮ್ಮದೇನು ಪರಿಸ್ಥಿತಿ ಇದೆ, BJPಲಿ ಅದೇ, JDSನಲ್ಲಿ ಇದೆ, ಇಡೀ ರಾಜ್ಯ ತುಂಬ BJP ಪರಿಸ್ಥಿತಿ ಸೇಮ್ ಇದೆ, ಅದರಲ್ಲಿ ಏನು ಪ್ರಶ್ನೆ ಇಲ್ಲ. ಮಹಾರಾಷ್ಟ್ರದಾಗ ನೋಡ್ರಿ ಎಲ್ಲ ಮಕ್ಕಳು ಅದಾರೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಕಂಪೇರ್ ಮಾಡಿದ್ರೆ ಅವ್ರ ಸಂಬಂಧಿಕರೇ ರೂಲ್ ಮಾಡ್ತಾರೆ. ಸರ್, ಈಗ ಸುರ್ಜೇವಾಲಾ ಅವರು ಫೋನ್ ಮಾಡಿದ್ರು, ಇನ್ನೂ ಉತ್ತರವಾಗಿ ಅವ್ರು ಹೇಳಿದ್ರಿ DCM ಸಾಬ್ನೆ ಬತಾಯ ಅಂತೇಳಿ. ಕ್ಯಾ ಬತಾಯ ಅಂತೇಳಿ ಭಾಳ ಜನಕ್ಕೆ ಕ್ಯಾ DCM ಸಾಬ್ನೆ ಬತಾಯ ಅಂತ ಹೇಳಿದ್ರಿ. ಏನು ಗುಡ್ ನ್ಯೂಸ್ ಇದೆಯಾ, ಸ್ವೀಟ್ ನ್ಯೂಸ್ ಇದೆಯಾ? ಇಲ್ಲ, ಅದು ಅಲ್ಲಿ ಇಂಟರ್ನಲ್ ಅದು ಬೇರೆ ವಿಷಯದ್ದು ಚರ್ಚೆ. ಅದು ಮತ್ತೆ ಅಲ್ಲೇ ಮಾತಾಡೋದಕ್ಕೆ ಸ್ಥಳೀಯ ಶಾಸಕರು, ಸಚಿವರು ಕೂಡ ಗ್ರಾಮ ಪಂಚಾಯತಿನ ಶಾಸಕರು ಮತ್ತು ಮೇಯರ್ ಮನೆಯಲ್ಲಿ ಪ್ರತಿಭಟನೆ ಮಾಡ್ತಾರೆ. ನಗರದ ಕಾಲ ಹೌದು, 4 ಭಾಗ ಬಂದು ನಾವು ಮುಂಚೆ 10 ವರ್ಷದ ಹೇಳತ್ತೀವಿ, 4 ಭಾಗ ಆಗಬೇಕು. ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ. ಅವ್ರು ಯಾರು ಇಂಟ್ರೆಸ್ಟ್ ಅವ್ರು ತೊಗೊಳ್ಳಲ್ಲ. ವರ್ಷಕ್ಕೊಬ್ಬರು ಮೇಯರ್ ಬದಲಾಗ್ತಾರೆ. 6 ತಿಂಗಳು ಅವ್ನು ತಿಳ್ಕೊಳಕ್ಕಾಗ್ತೈತಿ, 6 ತಿಂಗಳಾಗಿ ಜಗಳ ಹೋಗ್ತೈತಿ, ಮತ್ತು ಹೊಸದು ಮಾಡ್ತಾರೆ. ಸೊ ಅವರು ಸೀರಿಯಸ್ ಆಗಿ ಕುಂತು
ಜಾಗ ಗುರುತಿಸ್ಬೇಕು, ಡಿ ಸಿ ಅವ್ರ ಕಡೆ ಹೋಗ್ಬೇಕು. ಅವ್ರು ಯಾರು ಮೇಯರ್ ಆಗಲಿ ಅವ್ರ ಟೀಮ್ ಯಾರು ನಮ್ಮ ಕಡೆ ಬರೋದಿಲ್ಲ, ಅವ್ರು ಡಿ ಸಿ ಅವ್ರ ಕಡೆ ಹೋಗೋಲ್ಲ. ಅಲ್ಲೇ ಅವ್ರದ್ದೇ ತಮ್ಮದೇ ರಾಜ್ಯಭಾರ ಅವರು. ಅವ್ರು ಮೇಯರ್ ಆದರೆ ಇಡೀ ಬೆಳಗಾವಿಗೆ ಇದು ಭಾಳ ದೊಡ್ಡ ಸಮಸ್ಯೆ ಇದೆ. ಅವ್ರು ಬರಬೇಕು, ನಮಗೆ ಜಾಗ ಬೇಕಾಗಿದ್ದ ಡಿ ಸಿ ಅವರಿಗೆ ಸಂಬಂಧಪಟ್ಟವ್ರಿಗೆ ಕೇಳಬೇಕು. ಇಲ್ಲ ಅವ್ರದ್ದೇ ಜಾಗ ಇದ್ದರೆ ಕಾರ್ಪೊರೇಷನ್ ಅವರು ಮಾಡ್ಬೋದು, ಅವ್ರೇನೂ ಮಾಡೋಲ್ಲ. ಅಲ್ಲ ಏನಾದರೂ ಪಾಲಿಟಿಕ್ಸ್ ಸ್ಟಾರ್ಟ್ ಆಗಿದೆ ಅಂತ ಹಿಂದೆ BJP ಶಾಸಕರು ಕಾರ್ಪೊರೇಷನ್ ಕಮಿಷನ್ ಮನೆ ಮುಂದೆ ಹೋಗಿ ಕಸ ಸುರಿಯುತ್ತೆ. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಯಾರ ಅಧಿಕಾರಿಗಳು ಮೇಯರು, ಉಪಮೇಯರು ಮತ್ತು ಶಾಸಕರ ಮುಂದೆ ಕಸ ಸುರಿಯುತ್ತೆ ಅಂತ ಹೇಳಿ ಹಂಗೆ ಮಾಡೋದು. ಮತ್ತು ಹಿಂದೆ ಅವ್ರು ಹೇಳಿದಾಗ ಇವ್ರು ಹೇಳ್ತಾರೆ. ಈಗ ಸೇಮ್ ಇಲ್ಲಿಯವ್ರಿಗೆ ಅವ್ರು ಮಾಡಬೇಕಲ್ಲ. ಈಗ ದಕ್ಷಿಣ ಶಾಸಕರು ಆ ಪಾಲಿಕೆ ಹೆಡ್ ಅವರು, ಅವ್ರ ನೇತೃತ್ವದಾಗ ಇದೆ, ಅದು ಅವ್ರ ಜವಾಬ್ದಾರಿ ಇದೆ. ಅದು ಕಸ ವಿಲೇವಾರಿ ಮಾಡೋದು ದೊಡ್ಡ ಸಮಸ್ಯೆ ಇದೆ. ಈಗಲ್ಲ, 20 ವರ್ಷದಿಂದ ಇದೆ, 10 ವರ್ಷದಿಂದ ಹೆಚ್ಚಾಗಿದೆ, ಇವತ್ತಿಂದ ಇನ್ನೂ ಹೆಚ್ಚಾಗಿದೆ. ಈಗಾರ ಅವರು ಅದಕ್ಕೆ ಸೀರಿಯಸ್ ಆಗಿ ಲ್ಯಾಂಡ್ ಬಗ್ಗೆ, ಅವ್ರದ್ದೇ ಲ್ಯಾಂಡ್ ಇದೆ, ಸುಮಾರು ಲ್ಯಾಂಡ್ ಕಾರ್ಪೊರೇಷನ್ ಲ್ಯಾಂಡೇ ಇದೆ. ಈಗೇನು ಲೇಟೆಸ್ಟ್ ಟೆಕ್ನಾಲಜಿ ಬಂದಿದೆ, ಏನು ಮೊದಲಿನ ಥರ ಸಮಸ್ಯೆ ಇಲ್ಲ. ಅವ್ರು ಆಸಕ್ತಿ ವಹಿಸಿ ಮಾಡಬೇಕು. ಅವ್ರು ಯಾವಾಗ ಡಿ ಸಿ ಆಫೀಸ್ ಕಡೆ ಬರೋಲ್ಲ, ಯಾವ ಮಂತ್ರಿಗೂ ಭೇಟಿ ಆಗೋಲ್ಲ, ಮುಖ್ಯಮಂತ್ರಿ ಬಂದಾಗಂತ ಪ್ರಶ್ನೆ ಇಲ್ಲ, ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರೆ. ಹಿಂಗಾಗಿ ಸಮಸ್ಯೆ ಪರಿಹಾರ ಆಗೋಲ್ಲ. ಬರ್ತದೆ 5 ವರ್ಷಕ್ಕೊಮ್ಮೆ ಇರ್ಬೇಕ್ರಿ. ಎಲ್ಲಿದ್ದು ವರ್ಷ ಮಾಡಿ ಏನು ಮಾಡೋರು? ಈಗ 5 ವರ್ಷಕ್ಕೊಮ್ಮೆ ಆಗ್ಬೇಕು, ಅಟ್ಲೀಸ್ಟ್ 30 ತಿಂಗಳಾರ ಆಗ್ಬೇಕು ಕನಿಷ್ಠ. ಹೌದು, ಅರ್ಧಾರ ಆಗ್ಬೇಕು. ನಾವು ಚೇಂಜ್ ಮಾಡೋದು ಅದೊಂದು ದೊಡ್ಡ ಸಾಧನೆ. ಚೇಂಜ್ ಮಾಡ್ದಾನೆ ಇನ್ನೂ ಆಗುತ್ತಿರಲ್ಲ, 1 ವರ್ಷ ಬಂದೇ ಬಿಡ್ತೈತಿ. ಮತ್ತು ಹೊಸದು ಕೆಟಗರಿ ಅವ್ನು ಹಿಡ್ಕೊಂಬ, ಇವ್ನು ಹಿಡ್ಕೊಂಬ, ಅವ್ನು ಮಾಡು, ಇವ್ನು ಮಾಡು. ಅದೇ ದೊಡ್ಡ ಸಾಧನೆ ಆಗಿದೆ. ಮೇಯರ್ ಮಾಡೋದೇ ಹೊಸ ದೊಡ್ಡ ಸಾಧನೆ. ಅವರು ಹೊರಗಡೆ ಬರಬೇಕು, ಬಂದು ಮೇಯರ್ ಇದ್ದವರ ತಮ್ಮ ಅವಧಿಯಲ್ಲಿ ಕೆಲಸ ಮಾಡಬೇಕು. ಸರ್, ಈಗ ಇತ್ತೀಚಿನ ದಿನಗಳಲ್ಲಿ ದಿಲ್ಲಿ ಭೇಟಿ ಭಾಳ ನಾವು ಭಾಳ ಸಲ ಭೇಟಿ ಮಾಡ್ತಾ ಇದ್ದೀವಿ. ಏನು ಆಗ್ತಾ ಇದೆ? ಏನಾದರೂ ವಿಶೇಷ ಇದೆಯಾ ಅಥವಾ ಏನಾದರೂ ಅಭಿವೃದ್ಧಿ ಕೆಲಸದ ವಿಚಾರ? ಫೋಟೋ ಹಾಕಿವ್ರಲ್ಲ, ಡೆಲ್ಲಿಗೆ ಹೋಗಿದ್ದು ಫೋಟೋ ಹಾಕಿವ್ರು ನೋಡಿವ್ರು. ಮತ್ತೆ ಅಲ್ಲ, ಡೈಲಿ ಓಡಾಟ ಭಾಳ ಆಗ್ತಾ ಇದೆ. ಪವರ್ ಶೇರಿಂಗ್ ಬಗ್ಗೆ ಚರ್ಚೆ ಆಗ್ತಾ ಇದೆಯೋ? ಏನಿಲ್ಲ, ಕೆಲಸ ಇದೆ. ಬೇರೆಯವರು ನಮ್ಮ ಸಂಬಂಧಪಟ್ಟದ್ದು ಬೇರೆ MP ಗಳು, ನೀವು ಬರೀ ಅಲ್ಲಿ ನಮಗೆ ನ್ಯಾಷನಲ್ ಹೈವೇ ಇಶ್ಯೂ ಇದಾವೆ. ಮೊನ್ನೆ ರಾಯಚೂರು ಟೀಮ್ ಕರ್ಕೊಂಡೋಗಿತ್ತು, ಅವ್ರದ್ದು ನ್ಯಾಷನಲ್ ಹೈವೇ ಇಶ್ಯೂ ಇತ್ತು. ಇನ್ನು ಅವ್ರು ಕರೆದಾಗ ಅವ್ರ ಜೊತೆ BJP ಅವ್ರ ಜೊತೆ ಹೋಗಲೇಬೇಕು. ಏನು ಹೇಳ್ಬರಿ ಅಂತಾರೆ, ಹೋಗ್ತೀವಿ. ಸರ್, ಒಂದು ಪ್ರಮುಖವಾದಂಥ 2 ಯೋಜನೆಗಳು. ಒಂದು ಬೆಳಗಾವಿ ಧಾರವಾಡ ನೀರಾವರಿ ಯೋಜನೆ, ಬಿಡುಗಡೆಗೆ ಅವಶ್ಯ. ಇನ್ನೂ ಲ್ಯಾಂಡ್ ಅಕ್ವಿಸಿಷನ್ ಆಗ್ತದೆ. ಹಿಂದೆ ಸೋಮಣ್ಣವ್ರು ಬಂದಾಗ ಹೌದು, ಧಾರವಾಡ ಜಿಲ್ಲಾ ಧಾರವಾಡದಾಗ ಒಂದು 12 ಎಕರೆದು ಎಷ್ಟು ಎಕರೆದು ಒಂದು ಇಶ್ಯೂ ಇದೆ. ಅದನ್ನು ತೊಗೋಬೇಕಂತ ನಾವು ಹೇಳಿವೆ, ಅಂತ ತೊಗೋಬೇಕು. ಇನ್ನೇನು ಮಾಡ್ಲಿಕ್ಕೆ ಆಗೋಲ್ಲ, ತಡಿಲಿಕ್ಕೆ ಅಂತ ಆಗೋಲ್ಲ, ಕೊಡಲೇಬೇಕು. ಅದು ಯೋಜನೆ ಆಗಿದೆ. ಅದು ಯಾಕಂದ್ರೆ ಅಲೈನ್ಮೆಂಟ್ ಅದು ಚೇಂಜ್ ಮಾಡ್ಲಿಕ್ಕೆ ಆಗೋಲ್ಲ. ಅದು ಸಹಕಾರ ಮಾಡಬೇಕು ಯಾರೇ ಇದ್ರೆ. ಇನ್ನೊಂದು ಆದಾಯ ಯೋಜನೆ ಪ್ರತಿ ಸರ್ಕಾರದ ಬಜೆಟ್ ಕೂಡ ಘೋಷಣೆ ಆಗುತ್ತೆ. ಕಾಲದಲ್ಲಿ ಬರೀ ಬಜೆಟ್ ಮಾತ್ರ ಸೀಮಿತ ಆಗ್ತಾ ಇದೆ. ಸೊ ಅದು ಯಾವಾಗ ಏನು ಮಾಡಿದೆ? ಈಗ ನಮ್ಮ ಕಡೆ ಇಲ್ಲ. ಅದು ಪರಿಸರ ಇಲಾಖೆಯವರು ಅನುಮತಿ ಕೊಟ್ಟಿಲ್ಲ ರೀ. ಅವ್ರು ಕೊಡದೆ ಅದು ಕಾಮಗಾರಿ ಮುಂದುವರಿಯಲ್ಲ. ಒಂದು ಕೊಟ್ಟರು, ಅದು ಕಮಿಷನ್ನಿಂದ 3.5 TMC ಏನೋ ಯುಟಿಲೈಸ್ ಮಾಡೋಕ್ಕೆ ಅವಕಾಶ ಕೊಟ್ಟರು. ಪರಿಸರದವ್ರು ಕೊಟ್ಟಿಲ್ಲ ರೀ. ಬೇರೆ ಬೇರೆ ವಿಚಾರಗಳು ಸಂಬಂಧಪಟ್ಟಂಗೆ, ಸಮಸ್ಯೆಗಳು ಸಂಬಂಧಪಟ್ಟಂಗೆ ಡೈಲಿ ನೀವೇ ಹೋಗ್ತದೆ. ಆದರೆ ಕಳಸಾ ಬಂಡೂರು ವಿಚಾರವಾಗಿ ಯಾಕೆ ಸರ್ಕಾರದಿಂದ ಪ್ರಧಾನಿ ಈ ಸಲ ನಾವು ಹೋಗ್ತೀವಿ, ಸರ್ವಪಕ್ಷ ನಿಯೋಗ ಪ್ಲ್ಯಾನ್ ಮಾಡಿ. ಮೊನ್ನೆ ಹೋದಾಗ ವಕೀಲರು ಹೋದಾಗ ಚರ್ಚೆ ಆಗಿದೆ. ಅದು ಒಂದು ಸಾರಿ ಎಲ್ಲರೂ ವಕೀಲರು, ಹೋರಾಟಗಾರರು, ಆಲ್ ಪಾರ್ಟಿ ಹೋಗೋದು ಪ್ಲ್ಯಾನ್ ಮಾಡ್ತಾಯಿದ್ವಿ. ಚಾಟ್ ತರಿಸಿರಲಿಲ್ಲ. ಹೌದು, ಅಲ್ಲಿ ಹೋಗ್ಬೇಕಾದ್ರೆ ನಮ್ಗೆ ಇದ್ರಾಗ ಶಾರ್ಟೇಜ್ ಐತ್ರಲ್ಲ, ಹಿಪ್ಪರಿಗೆ ಬ್ಯಾರೇಜ್ ಒಂದು 2 TMC ಖಾಲಿ ಆಗಿದ್ರೆ ಅದು
ಹೊಂದಾಣಿಕೆ ಒಂದು ಮಾತುಕತೆ ಹೆಂಗೆ ಬರ್ತದೆ ಪರಸ್ಪರ ನೀರು ಒಪ್ಪಂದ ವಿನಿಮಯ ಒಪ್ಪಂದ ಮಾಡಬೇಕಲ್ಲ. ಸೀರಿಯಸ್ ಆಗಿ ನಾವು ಹೇಳ್ತೀವಿ ಅಷ್ಟೇ, ಸೀರಿಯಸ್ ಆಗಿ ಹೇಳಿ ಮಾಡಬೇಕಲ್ಲ. ಅವ್ರಿಗೆ ನಾವು ಜೊತೆಗೆ ನೀರು ಕೊಡಬೇಕು, ಕೊಟ್ಟರೆ ಅವ್ರು ಕೊಡ್ತಾ ಅಂತ ಹೇಳಿದ್ದಾರೆ. ಅದು ಒಳ್ಳೆಯ ಸ್ಕೀಮ್. ಯಾಕಂದ್ರೆ ನಮ್ಮ ಕಡೆ ಸಾಕಷ್ಟು ನೀರು ಇರ್ತೈತೆ ಮಳೆಗಾಲನಾಗ. ಬೇಸಿಗೆ ಸಮಸ್ಯೆ ನಮಗೂ ಮಳೆಗಾಲನಾಗ 2 TMC ಕೊಟ್ಟರೆ ಅವ್ರು ಬೇಸಿಗೆ ಕೊಡ್ತಾರೆ. ಏನಿಲ್ಲ ಓದ್ರಿಸಿದೆ ಟೆಂಡರ್ ಆಗಿ ಟೆಂಡರ್ ಕರಿಯೋ ಹಂತನಾಗಿದೆ ರೀ. ಬಹುಶಃ ಕರಿ ಅಂತೇಳಿ ಈ ವಾರನಾಗ ಕರಿಬೋದು. ಅದು ಕರ್ಲಿಕ್ಕೆ ಕೇಳೋರು. ಬೆಳಗಾವಿಯಲ್ಲಿ ಒಂದು ಕ್ರಿಕೆಟ್ ಸ್ಟೇಡಿಯಂ ಇದೆ ಸರ್. IPL ಮ್ಯಾಚ್ ಆಗಬೇಕು ಅನ್ನುವಂಥದ್ದು ಪ್ರೇಮಿಗಳ ಕ್ರಿಕೆಟ್ ಪ್ರೇಮಿಗಳ ನಂಬಿಕೆ ಇದೆ. ಅದು ಪ್ರೇಕ್ಷಕರ ಗ್ಯಾಲರಿ ಇದೆ ಸರ್. ಇನ್ನೇನಾದರೂ ಇಲಾಖೆಯಿಂದ ಏನಾದರೂ ಇಲ್ಲ, ಅವ್ರಿಗೆ ರಿಕ್ವೆಸ್ಟ್ ಮಾಡೋಣ. ಅವ್ರಿಗೆ ದುಡ್ಡು ಇದೆ, ಅವ್ರಿಗೆ ಮಾಡ್ಲಿಕ್ಕೆ ಅವಕಾಶ ಇದೆ. ಅವ್ರಿಗೆ ಮಾಡಿಸೋಣ. ಅಲ್ಲಿ ಜಾರಿ ಆಗಬೇಕಲ್ಲ. ಇಲ್ಲಿ ಅಷ್ಟೇ ಅಲ್ಲಲ್ಲ, ಇಡೀ ರಾಜ್ಯದಲ್ಲಿ ಒಂದು 100 ಜನ ಇರಬೇಕು. ಮತ್ತೆ ಬೇರೆ ರಾಜ್ಯಗಳಲ್ಲೂ ಇನ್ನೂ ಅನ್ವಯ ಆಗಿಲ್ಲ. ಎಲ್ಲಿ ಆದಂಗೆ ಕಾಣಲ್ಲ. ಸರ್ಕಾರಿ ಇದುವರೆಗೆ ಆಗಿಲ್ಲ ರೀ ಇನ್ನು. DC ಬ್ಯಾಂಕ್ ಅಷ್ಟೇ ಅಲ್ಲ, ಸಹಕಾರ ಸಂಸ್ಥೆಗಳಿಗೇನೆ ಪೂರ್ತಿ ರಾಜ್ಯನೇ ಎಲ್ಲ ಕಿತ್ತಾಕ್ಬೋದು. ಈಗ ಮೇಯರ್ ಅವಧಿ ವಿಚಾರ ಸಂಬಂಧಪಟ್ಟಂತೆ ಎಸ್ ಆ ತಿದ್ದುಪಡಿ ತರುವ ವಿಚಾರದೊಳಗೆ ಮಾಡ್ಬೇಕು ಸೀರಿಯಸ್ ಆಗಿ ಮಾಡಬೇಕು. ಎಲ್ಲನೂ 2.5 ಅರ್ಧ ಇದೆ, 30 ತಿಂಗಳಿದೆ. ಇದು ಒಂದೇ ಮೇಯರ್ದೊಂದೇ ದೊಡ್ಡ ಸಮಸ್ಯೆ ಇದೆ ನಮಗೆ. 1 ವರ್ಷ ಇದು 30 ತಿಂಗಳು ಕನಿಷ್ಠ ಆಗಬೇಕು. ಇಲ್ಲ 5 ವರ್ಷ ಆದರೂ ಒಳ್ಳೆಯದೇ. ಪೊಲೀಸ್ ಇಲಾಖೆ ಏನಾದರೂ ವಿಶೇಷ ಸಭೆಗಳು ಮಾಡ್ತಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಸೈಬರ್ ಕ್ರೈಮ್ ಪ್ರಕರಣಗಳು ಜಾಸ್ತಿ ಆಗ್ತದೆ. ಇತ್ತೀಚೆಗೆ ಒಂದು ಉದ್ಯೋಗಗಳು 15 ಕೋಟಿ ರೂಪಾಯಿ ಇಷ್ಟಗಳನ್ನು ತೊಗೊಂಡು ಕೇಸ್ ದಾಖಲಾಗಿದೆ ಸರ್. ಅದು ಆರೋಪಿ ಟ್ರೇಸ್ ಮಾಡೋದು ಮ್ಯಾನ್ ಮಾಡೋದು ಇರೋ 3 ಗಂಟೆಗಳ ಸಿಬ್ಬಂದಿ ವಿಷಯ ಎಫ್ಐಆರ್ ಮಾಡ್ಕೊಂಡು ಸಿ ದಾಖಲೆ ಹೊರತಾಗಿ ಅಲ್ಲ, ಅದನ್ನು ಸಪ್ರೇಟಾಗಿ ಮಾಡ್ಯಾರ. ಇವ್ರಿಗೆ ಲಿಂಕ್ ಇಲ್ಲ. ಡೈರೆಕ್ಟ್ಲಿ ಬೆಂಗಳೂರಿಂದ ಕಂಟ್ರೋಲ್ ಮಾಡೋಂಥ ಸಿಸ್ಟಮ್ ಮಾಡ್ಯಾರ. ಈಗ ಇನ್ನೂ ನೀವು ಹೇಳ್ದಂಗೆ ಆಗಿಲ್ಲ, ಮಾಡ್ಬೇಕ್ರಿ. ಯಾಕಂದರೆ ಹೊರಗಡೆ ಸಪ್ರೇಟ್ ಮಾಡಿದಾರೆ, ವಿಂಗ ಸಪ್ರೇಟ್ ಮಾಡ್ಯಾರ. ಸೈಬರ್ ಕ್ರೈಮು ಈಗ ಡೈರೆಕ್ಟ್ಲಿ ಬೆಂಗಳೂರಿಂದ ನಿಯಂತ್ರಣ. 2,50,000 ಯಾರು ಅಕೌಂಟ್ ಕೊಡ್ತು ಅಂದ್ರೆ ಕಮಿಷನ್ ಕೊಡಬೇಕು ಅಂತ 2,900 ಈ ಅಕೌಂಟ್ಗಳಿಂದ ದುಡ್ಡು ಅವರು ಸೈಬರ್ ವಂಚನೆ ಮಾಡಿ ಹಣ ಅದು ಅಕೌಂಟ್ ಟ್ರಾನ್ಸ್ಫರ್ ಮಾಡಿ ಅದರಿಂದ ತಮ್ಮ ಅದೆಲ್ಲ ಮುಂದೆ ಫ್ಯೂಚರ್ನಾಗ ಹೆಚ್ಚು ಕೆಲಸ ಬೀಳೋದೇನು ಅದ ಪೊಲೀಸರಿಗೆ. ಸೈಬರ್ನ ಥೆಫ್ಟ್ ಮಾಡಿದವ್ರನ್ನ ಕಂಡು ಹಿಡಿದ ದೊಡ್ಡ ಚಾಲೆಂಜ್. ಬೆಳಗಾವಿ ನಗರ ಯಾವ ಟಾರ್ಗೆಟ್ ಆಗ್ತದೆ? ಮಲ್ಟಿ ಲ್ಯಾಂಗ್ವೇಜ್ ಹಿಂದಿ ಮರಾಠಿ. ಸೊ ಅವ್ರಿಗೆ ಕಾಲ್ ಮಾಡಿ ಮಾತಾಡೋರಿಗೆ ಆ ಲ್ಯಾಂಗ್ವೇಜ್ ಟೀಚರ್ ಕನ್ನಡ ಮಾತಾಡೋದು ಕಾಲ್ ಕಟ್ ಮಾಡ್ತಾರೆ. ಬೇರೆ ಯಾವುದೇ ಲ್ಯಾಂಗ್ವೇಜ್ ಮಾತಾಡಿದ್ರೆ ಅವರಿಗೆ ಸಾಮಾನ್ಯವಾಗಿ ಸರ್, ಈಗ ಸಿಲಿಂಡರ್ಗಳ ಕೊರತೆ ಆಗ್ತಾ ಇದೆ. ಭಾಳಷ್ಟು ಹೋಟೆಲ್ಗಳು ಬಂದ್ ಆಗ್ತಾ ಇದ್ದಾವೆ. ಜಿಲ್ಲಾಧಿಕಾರಿಗಳಿಗೆ ಏನಾದರೂ ಸೂಚನೆ ಕೊಟ್ಟಿದ್ದೀವಿ? ವಿಕಾಸದಲ್ಲಿ ಮುಂಜಾಗ್ರತೆ ಕ್ರಮ ಏನು ಮಾಡೋಕ್ಕಾಗಲ್ಲ. DC ಅವರು ಸಪ್ಲೈ ಆದರೆ ಏನು ಮಾಡೋರು? ಅವ್ರೇನು DC ಅವ್ರು ಏನು ಮಾಡ್ಲಿಕ್ಕಾಗಲ್ಲ. ಈಗ ಮೇಲ್ಗಡೆಯಿಂದ ಸಪ್ಲೈ ಕಡಿಮೆ ಆದಾಗ ನಾವು ಕಡಿಮೆ ಮಾಡ್ಬೇಕಾಯ್ತು ಅಷ್ಟೇ ರೀ. ಈ DC ಅವ್ರ ಕಡೆ ಏನು ಪವರ್ ಇದೆ ರೀ? ಅವರು ಓನ್ಲಿ ನಿಯಂತ್ರಣ ಅಧಿಕಾರಿ ಅಷ್ಟೇ. DC ಅವ್ರ ಕಡೆ ಏನು ಎಕ್ಸ್ಟ್ರಾ ತರಲಿಕ್ಕೆ ಅವಕಾಶ ಇಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಾಗ ನಾವು ತೊಗೊಳ್ಳೋದು. ಪಕ್ಕದ ಗೋವಾದಲ್ಲಿ ಕಮರ್ಷಿಯಲ್ ಸಪ್ಲೈ ಬಂದ್ ಮಾಡಿದ್ದಾರೆ, ರೆಸಿಡೆನ್ಷಿಯಲ್ ಸಪ್ಲೈ ಅಷ್ಟೇ ಇದೆ. ಆ ರೀತಿ ಏನಾದರೂ ನಮ್ಮಲ್ಲಿ ರೆಸಿಡೆನ್ಷಿಯಲ್ಗೆ ಏನು ಸ್ಟಾಪ್ ಇಲ್ಲಲ್ಲ, ಕೊಡ್ತಾರೆ. ಕಮರ್ಷಿಯಲ್ಲ ಬಂದ್ ಮಾಡಿದ್ದಾರೆ ನಮ್ಮಲ್ಲಿ ಸೇಮ್. ಮನೆ ಮೇಜರ್ ಸಮಸ್ಯೆ ಹೋಟೆಲ್ದು ಕಮರ್ಷಿಯಲ್ಲು. ಬೇರೆದೇನು ಸಮಸ್ಯೆ ಏನಿಲ್ಲ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ.
ಪಿಸಿಎನ್ ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ಯುಡಿಸಿಎನ್ ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.